ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಲೋಕಸಭಾ ಚುನಾವಣೆ ಬಿಸಿ ಏರ್ತಾ ಇದೆ. ದೇಶವ್ಯಾಪಿ ಭರ್ಜರಿ ತಯಾರಿ ನಡೀತಿರೋ ಹೊತ್ತಲ್ಲಿ ಮತ್ತೊಂದು ಸಮೀಕ್ಷಾ ವರದಿ, ಒಪಿನಿಯನ್ ಪೋಲ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಈಗಾಗಲೇ ಹಲವು ಸಮೀಕ್ಷೆಗಳು ಸದ್ದು ಮಾಡಿವೆ. ಇಂಡಿಯಾ ಟಿವಿ, ಟೈಮ್ಸ್ ನಾವು ಹಲವು ಸಮೀಕ್ಷಾ ವರದಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆದರೆ ಅತ್ಯಂತ ಭಿನ್ನವಾಗಿರುವಂತಹ ಸಮೀಕ್ಷೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕಲೆ ಹಾಕಿರುವ ಗ್ರೌಂಡ್ ರಿಪೋರ್ಟ್ ಏನು ಹೇಳ್ತಾ ಇದೆ? 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ ಬಿಜೆಪಿ ದಾಖಲೆ 25 ಸೀಟ್ಸ್ ಗೆದ್ದಿತ್ತು. ಕಾಂಗ್ರೆಸ್ ಅತ್ಯಂತ ಕಳಪೆ ಪ್ರದರ್ಶನ ಅಂದ್ರೂ ತಪ್ಪಿಲ್ಲ. ಕಳೆದ ಬಾರಿ ಬರೀ 1 ಸೀಟ್ ಬಂದಿತ್ತು. ಈ ಸಲ ಬಿಗ್ ಚೇಂಜ್ ಆಗತ್ತೆ, ಗೇಮ್ ಚೇಂಜ್ ಆಗತ್ತೆ ಅಂತ ಹೇಳ್ತಾ ಇದೆ ಲೋಕ್ ಪೋಲ್ ಸರ್ವೆ ರಿಪೋರ್ಟ್. ಕಳೆದ ಬಾರಿ ಕರ್ನಾಟಕ 23 ಚುನಾವಣೆಯ ಒಪಿನಿಯನ್ ಪೋಲ್, ಲೋಕ್ ಪೋಲ್ ಕೊಟ್ಟಿದ್ದು ಬಹುತೇಕ ಹತ್ರನೇ ಇತ್ತು ರಿಸಲ್ಟ್ಗೆ. ಪಂಚರಾಜ್ಯ ಚುನಾವಣಾ ಫಲಿತಾಂಶ ಕಂಪೇರ್ ಮಾಡಿ ನೋಡಿದ್ರೆ ಲೋಕ್ ಪೋಲ್ ಕೊಟ್ಟಿದ್ದು ತಲೆ ಕೆಳಗಾಗಿದೆ. ಸೊ ವರದಿ ಇಂಥ ಸರ್ವೆ ಅಂತಿಮ ಅಂತ ಹೇಳೋಕ್ಕಾಗಲ್ಲ, ಬಟ್ ಟ್ರೆಂಡ್ ಅನ್ನ ಹೇಳ್ತಾ ಹೋಗುತ್ತೆ. ಈ ಕ್ಷಣದಲ್ಲಿ ಎಲೆಕ್ಷನ್ ನಡೆದ್ರೆ ಏನು ಅಂತ. ಬಟ್ ಇದು ರಾಮ ಮಂದಿರ ಉದ್ಘಾಟನೆಗೂ ಮುಂಚೆ ಕಂಪ್ಲೀಟ್ ಆದಂತಹ ಸರ್ವೆ. ರಾಮ ಮಂದಿರದ ಎಫೆಕ್ಟ್ ಅನ್ನ ಒಳಗೊಂಡಿಲ್ಲ ಈ ಸರ್ವೆ. ಹಾಗಿದ್ರೆ ಏನು ಹೇಳ್ತಾ ಇದೆ? ಕರ್ನಾಟಕದಲ್ಲಿ 28ರ ಪೈಕಿ ಕಾಂಗ್ರೆಸ್ 12ರಿಂದ 14 ಸ್ಥಾನಗಳನ್ನು ಬಾಚಿಕೊಳ್ಳಿದೆ ಅಂತ ಹೇಳ್ತಾ ಇದೆ. ಭರ್ಜರಿ ಬಲ ಸಿಗತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅಂತ. ಕಾಂಗ್ರೆಸ್ 15 ತನಕ ಗೆಲ್ಲಬೇಕು ಅನ್ನೋ ಒಂದು ಟಾರ್ಗೆಟ್ ಅನ್ನು ಹಾಕೊಂಡಿದೆ. ಕರ್ನಾಟಕದಿಂದ ರಾಹುಲ್ ಗಾಂಧಿ ಅವರ ಕೈಯನ್ನ ಬಲಪಡಿಸಬೇಕು, ಬಿಗ್ ಗಿಫ್ಟ್ ಕೊಡಬೇಕು, ಗ್ಯಾರಂಟಿಯ ಫಲ ಇಲ್ಲೂ ಸಿಗಬೇಕು ಅನ್ನೋ ಲೆಕ್ಕಾಚಾರ ವರ್ಕೌಟ್ ಆಗುತ್ತೆ ಅಂತ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಒಪಿನಿಯನ್ ಪೋಲ್ ಹೇಳ್ತಾ ಇರೋದು. ಇನ್ನು ಬಿಜೆಪಿ 10ರಿಂದ 12 ಇತ್ತೀಚೆಗಿನ ಲೋಕಸಭಾ ಸಮೀಕ್ಷೆಗಳಲ್ಲಿ, ಒಪಿನಿಯನ್ ಪೋಲಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಕೊಡ್ತಾ ಇರುವಂತಹ ವಿಭಿನ್ನವಾದ ನಂಬರ್ಸ್ ಅನ್ನು ನೋಡ್ತಾ ಇದ್ದೀವಿ. JDSಗೆ 1ರಿಂದ 2, ಬಹುತೇಕ ಎಲ್ಲ ಸರ್ವೆಗಳು ಇದನ್ನೇ ಹೇಳ್ತಾ ಇರೋದು. ಸೊ ಬಿಜೆಪಿ 20 ಕ್ರಾಸ್ ಆಗತ್ತೆ, 20+ ಅಂತ ಸುಮಾರು 3-4 ಸಮೀಕ್ಷೆಗಳನ್ನ ನಾವು ನೋಡಿದ್ದೀವಿ ಇದುವರೆಗೆ ಬಂದಿರೋದು. ಈಗ ಲೋಕ್ ಪೋಲ್ ಸಮೀಕ್ಷೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಟೈಟ್ ಫೈಟ್ ಏರ್ಪಡುತ್ತೆ ಅಂದುಕೊಂಡಂಗಿಲ್ಲ, ಒನ್ ಸೈಡೆಡ್ ಆಗಲ್ಲ. ಲೋಕಸಭಾ ಚುನಾವಣೆ ಕೂಡ ವಿಧಾನಸಭಾ ಚುನಾವಣೆ ರೀತಿಯಲ್ಲೇ ಕೈಗೆ ಅನುಕೂಲಕರವಾಗಿರಲಿದೆ ಅಂತ ಹೇಳ್ತಾ ಇದೆ. ಇನ್ನು ತೆಲಂಗಾಣದಲ್ಲಿ ಏನಾಗುತ್ತೆ? ಈಗಷ್ಟೇ ವಿಧಾನಸಭಾ ಚುನಾವಣೆಯಲ್ಲಿ ಕೈ ಭರ್ಜರಿ ಗೆಲುವನ್ನು ಸಾಧಿಸಿದೆ. 17 ಲೋಕಸಭಾ ಕ್ಷೇತ್ರಗಳಿರುವಂತಹ ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ 8ರಿಂದ 10 ಬರುತ್ತೆ, BRSಗೆ 3ರಿಂದ 4, ಬಿಜೆಪಿ 1ರಿಂದ 2, ಇತರೆ 1 ಸೀಟ್ ಅಂತ ಕೊಡ್ತಾ ಇರೋದು. ಸೊ ತೆಲಂಗಾಣದಲ್ಲಿಯೂ ಕಾಂಗ್ರೆಸ್ಗೆ ಒಳ್ಳೆ ಲಾಭ ಆಗುತ್ತೆ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಇನ್ನು ಕೇರಳದಲ್ಲಿ ಇಂಡಿಯಾ ಕೂಟಕ್ಕೆ ಅಂದ್ರೆ ಇಂಡಿ ಕೂಟಕ್ಕೆ 18ರಿಂದ 20 ಸೀಟ್ ಅಂದ್ರೆ ಅಷ್ಟಕ್ಕಷ್ಟು ಬಾಚಿಕೊಳ್ಳುತ್ತೆ ಅಂತ ಹೇಳ್ತಾ ಇರೋದು. ಬಟ್ CPM ಕಾಂಗ್ರೆಸ್ನ ನಡುವೆ ಜಟಾಪಟಿ ಆಗ್ತಾ ಇರೋದು. ಸೊ ಈ ಕೂಟ ಇರುತ್ತಾ, ಸ್ವಂತ ಬಲದ ಮೇಲೆ ಸ್ಪರ್ಧೆ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. NDA 0ರಿಂದ 1 ಕೇರಳದಲ್ಲಿ ಅಂತ ಕೊಡ್ತಾ ಇದೆ. ರಾಮ ಮಂದಿರಕ್ಕೂ ಮುನ್ನ, ರಾಮ ಮಂದಿರದ ಬಳಿಕ ಅನ್ನುವಂತಹ ವಿಶ್ಲೇಷಣೆ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಿರೋ ಹೊತ್ತಲ್ಲಿ ಬಿಗ್ ಇಂಪ್ಯಾಕ್ಟ್ ಅಂತೂ ಪಕ್ಕ. ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.